ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಎರಡನೇ ಪ್ರಮೋಷನ್ಗೆ ಹೋಗ್ತಿರುವಂಥದ್ದು. ಬೆಳಗ್ಗೆ ನಾನು ಆಲ್ರೆಡಿ ಒಂದು ಪ್ರಮೋಷನ್ನ ಮಾಡಿ ಬಂದಾಯಿತು. ಸೊ ಈಗ ಆಲ್ರೆಡಿ 3 ಗಂಟೆ ಆಗಿದೆ ಮಧ್ಯಾಹ್ನ. ಮತ್ತೆ ರೆಡಿಯಾಗಿ ಈಗ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಒಂದು ಸೀರೆ ಹಾಕ್ಕೊಂಡಿದ್ದೆ, ಏಕೆಂದರೆ ಪ್ರಮೋಷನ್ ಆಗಿರೋದ್ರಿಂದ ಸೀರೆ ಚೇಂಜ್ ಮಾಡಲೇಬೇಕಾಗುತ್ತೆ. ಸೊ ಅದನ್ನು ಆಲ್ರೆಡಿ ಮಾಡಿ ಬಂದಿದ್ದೀನಿ. ಅದನ್ನು ರಾಧಾಕೃಷ್ಣ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನಾಳೆ. ಸೊ ಇವಾಗ ನಾನು ವಿಡಿಯೋ ಮಾಡೋಕ್ಕೆ ಹೋಗ್ತಿರುವಂಥದ್ದು ಇಲ್ಲಿ ನಮ್ಮ ಫ್ರೆಂಡ್ ಕಲಾ ಅಂತಲೇ ಅವ್ರದ್ದು ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವ್ರದ್ದು ಕೂಡ ಪ್ರಮೋಷನ್ನೇ ಮಾಡೋಕ್ಕೆ ಹೋಗ್ತಿರುವಂಥದ್ದು. ಸೊ ಇವತ್ತು ಇವಾಗ ಈ ಥರ ರೆಡಿಯಾಗಿದ್ದೀನಿ. ಸೊ ಈ ಥರ ಪಿಂಕ್ ಕಲರ್ ಸ್ಯಾರಿಗೆ ಬ್ರೌನ್ ಕಲರ್ ಬ್ಲೌಸ್ ಬಂದಿತ್ತು. ಈ ಸ್ಯಾರಿ ನಾನು ಆಲ್ರೆಡಿ ತೊಗೊಂಡು ಒಂದು 3 ಇಯರ್ಸ್ ಆಯಿತು. ಇದು ಸ್ಯಾರಿ ತೊಗೊಂಡಿದ್ದು ಒಂದು 4000 ಆಗಿತ್ತು. ಪ್ರೀಮಿಯಂ ಕಡ್ಡಿ ಬನಾರಸಲ್ಲಿ ಈ ಸ್ಯಾರಿ ನಾನು ತೊಗೊಂಡಿದ್ದು. ಸೊ ಈ ಥರ ಕಾಣಿಸ್ತಾ ಇದೆ. ಈ ಇಯರಿಂಗ್ಸ್ ಬಂದುಬಿಟ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ, ಆಂಧ್ರ ಕಡೆಯಿಂದ 800 ರೂಪಾಯಿ ಕೊಟ್ಟು ಈ ಇಯರಿಂಗ್ಸ್ನ ತೊಗೊಂಡಿದ್ದೆ. ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇಟ್ಕೊಂಡೆ. ಸೊ ಸ್ವಲ್ಪ ಲೆಂತಿ ಆಗಿದೆ, ಆದರೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ. ಹೇಗೆ ಕಾಣಿಸುತ್ತೆ ಅಂತ ನೀವೇ ಕಮೆಂಟ್ ಮಾಡಿ. ಸೊ ಈ ಡಾಲರ್ ಬಂದುಬಿಟ್ಟು ಈ ಚೈನ್ಗೆ ಈ ಡಾಲರ್ನ ನಾನು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೆ. ಸೊ ಇಷ್ಟು ದಿನ ಎಲ್ಲ ಆಗ್ತಾ ಇರಲಿಲ್ಲ. ಇವಾಗ ಪ್ರಮೋಷನ್ಗೆ ಹೋಗೋದ್ರಿಂದ ಹಾಕ್ಕೊಳ್ತಾ ಇದ್ದೀನಿ. ಇವನ್ನೆಲ್ಲ ಸುಮ್ಮನೆ ಎಲ್ಲ ತೊಗೊಂಡು ಇಟ್ಟಿದ್ದೀವಿ. ಒಂದು ರಾಶಿ ಜ್ಯುವೆಲರ್ಸ್ಗಳಿದ್ದಾವೆ ನನ್ನವು ಕೂಡ. ಸೊ ಇನ್ನೇನು ಇವಾಗ ಹೊರಟಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಅವ್ರದ್ದೆಲ್ಲ ಪ್ರಮೋಷನಿಂದು ಈ ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ, ನಾನು ಏನು ಪ್ರಮೋಷನ್ ಮಾಡಿ ಬಂದಿದ್ದೀನಿ ಅಂತ. ಸೊ ಈಗ ಅವ್ರ ಮನೆ ಇಲ್ಲೇ ಹತ್ರದಲ್ಲೇ ಇರೋದು. ಅವ್ರ ತಂಗಿ ಬರ್ತಾ ಇದ್ದಾರೆ ನನ್ನ ಕರ್ಕೊಂಡು ಹೋಗೋಕ್ಕೆ. ಸೊ ನಮ್ಮ ಮನೆಯಿಂದ ಸ್ವಲ್ಪ ಡೌನ್ ಆ ಕಡೆ ಇದೆ ಅಂತೆ. ನಾನು ನೋಡಿಲ್ಲ, ಯಾವತ್ತೂ ಹೋಗಿಲ್ಲ. ಸೊ ಯಾವತ್ತೂ. ಸೊ ಹಾಗಾಗಿ ಇವಾಗ ಅವ್ರ ಮನೆಗೆ ಹೋಗಿ ಪ್ರಮೋಷನ್ ಮಾಡ್ಕೊಂಡು ಬಂದು ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತೀನಿ. ರಾಧಾಕೃಷ್ಣ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಮೊದಲನೇದಾಗಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ, ಆಯಿತಾ? ಸೊ ಈಗ ಹೋಗೋಣ ಬನ್ನಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಆಯಿತಾ? ಸೊ ಇನ್ನೇನು ಚಂದು ಅವರು ಕಳಿಸ್ತೀನಿ ನಮ್ಮ ತಂಗಿನ ಅಂತ ಹೇಳಿದರು. ಇನ್ನೇನು ಹೇಳಿದ್ನಲ್ಲ, ಇವಾಗ ನಮ್ಮ ಮನೆಯಿಂದ ಡೌನಲ್ಲೇ ಇರೋದು ಅವ್ರ ಮನೆ ಅಂಥೇಳಿ. ನಾನು ಇನ್ನೇನು ಕಾಯ್ತಾ ಇದ್ದೆ ಮನೆ ಮುಂದೆ. ಸೊ ಅವ್ರು ಬರ್ತೀನಿ ಅಂತ ಹೇಳಿದರು. ಅವ್ರು ಬರೋದಕ್ಕೋಸ್ಕರ ಕಾಯ್ತಾ ಇದ್ದೆ. ಸೊ ನಾನು ಈ ಥರ ರೆಡಿಯಾಗಿದ್ದೆ ಇವತ್ತು. ನಮ್ಮ ಒಟರದಲ್ಲಿ ಕಾಯ್ತಾ ಇದ್ದೆ ಅವ್ರು ಬರೋದ್ನೇ. ಸೊ ಅವ್ರು ಇನ್ನೇನು ನನ್ನ ಬಂದೀಗ ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಇನ್ನೇನು ಹೋದ್ವಿ. ನೋಡಿ, ಹೋದ ತಕ್ಷಣ ಅವ್ರ ಮನೆ ಕಾಣಿಸ್ತಾ ಇದೆ. ಸೊ ಇದೇನೇ ಅವ್ರ ಮನೆ. ತುಂಬ ದೊಡ್ಡದಾಗೆ ಮನೆ ಕಟ್ಸಿದ್ದಾರೆ. ನನಗೆ ಮನೆ ಆ ತೋಟದಲ್ಲಿ ಮನೆ ಕಟ್ಸ್ಕೊಂಡಿರೋದ್ರಿಂದ ಅವರು ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಒಂದು ಶೂಟನ್ನ ಮಾಡ್ಕೊಂಡಿದ್ದು ಅಷ್ಟೇ. ಸೊ ಸೂಪರಾಗಿ ಮನೆ ಕಟ್ಸೈತೆ ಚಂದು ಅಂತೂ. ಕಡೆ ಎಲ್ಲ ಪ್ಯಾಸೇಜ್ ಆಗಿರ್ಬೋದು, ಮನೆ ಆಗಿರ್ಬೋದು, ಆ ಒಳಗಡೆ ಬಾಗಿಲು ಓಪನ್ ಮಾಡಿದ ತಕ್ಷಣ ಅವ್ರ ಮನೆ ಥರ ಕಾಣಿಸ್ತು. ಸಖತ್ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಈ ಮನೇನ ನೋಡಿರೋದು. ನನಗೆ ಗೊತ್ತಿರಲಿಲ್ಲ. ಸೊ ಕೆಳಗಡೆ ಇದ್ದಾರೆ ಅನ್ನೋದು ಗೊತ್ತಿತ್ತು. ಸೊ ಆದರೆ ಇವ್ರ ಮನೆ ಇಲ್ಲೇ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಹೋದ ತಕ್ಷಣ ಅದನ್ನೆಲ್ಲ ಒಂದು ಶೂಟ್ ಮಾಡಿಕೊಂಡೆ. ನನಗೇನೋ ಗೊತ್ತಿಲ್ಲ, ಆ ಮನೆ ಹತ್ರ ಹೋಗಿ ಆ ಡೋರ್ನ ಓಪನ್ ಮಾಡಿದ ತಕ್ಷಣ ಒಂಥರ ಹೆಂಗೆ ಅನ್ನಿಸ್ಬಿಡ್ತು ಅಂತಂದರೆ ಒಳ್ಳೆ ಫೀಲ್ ಕೊಡ್ತು. ಏಕೆಂದರೆ ಈ ಥರ ಗಿಡ, ಹೂವಿನ ಗಿಡಗಳಾಗಿರ್ಬೋದು, ಪ್ರತಿಯೊಂದು ಗಿಡ ಆ ಥರ ಎಲ್ಲ ಇದ್ದಾಗ ಸೊ ನಾವಲ್ಲಿ ಇರೋದೊಂದು ಜೀವನ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಯಾಕೆಂದರೆ ನಾನು ಕೂಡ ಅಷ್ಟೇ ಈ ಥರ ತೋಟ, ಹೊಲ, ಗದ್ದೆ ಈ ಥರ ಒಂದು ವಾತಾವರಣದಲ್ಲೇ ನಾನು ಬೆಳೆದಿದ್ದು ಚಿಕ್ಕ ಹುಡುಗಿ ಆದಾಗ. ನಮ್ಮ ತವ್ರ ಮನೆಯಲ್ಲೂ ಕೂಡ ಅಷ್ಟೇ, ನಮ್ಮ ಅಪ್ಪರು ಹೊಲದಲ್ಲೇ ಮನೆ ಕಟ್ಟಿಸ್ಕೊಂಡು ಈ ರೀತಿ ಅಕ್ಕಪಕ್ಕನೇ ಮನೆ ಮುಂದೆನೇ ಗಿಡ, ಹಿಂಗೆ ಕೈ ಚಾಚಿದ್ರೆ ಸಾಕು ಹೂವಿನ ಗಿಡಗಳು ಈ ರೀತಿ ಎಲ್ಲ ಸಿಗ್ತಾಯಿತ್ತು. ಆ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ನಾನು ತುಂಬ ಮಿಸ್ ಮಾಡಿಕೊಂಡೆ ನನ್ನ ತವ್ರ ಮನೆ ಕೂಡ ಈ ಟೈಮಲ್ಲಿ. ಸೊ ಇವರು ಕೂಡ ತುಂಬ ಚೆನ್ನಾಗಿ ಎಲ್ಲ ಗಿಡಗಳನ್ನೂ ಬೆಳೆಸಿದ್ದಾರೆ. ಸೊ ಅವಳದು ಕೂಡ, ಚಂದುದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಸೊ ಅವ್ರದ್ದು ಕೂಡ ಚಂದು ಕ್ಯಾತೇಗೌಡ ಅಂತ ಹೇಳ್ಬಿಟ್ಟು ಚಾನಲ್ ಇದೆ. ಸೊ ಅದರಲ್ಲಿ ಇವ್ರ ಮನೆ ಮುತ್ತಗಳದ್ದೆಲ್ಲ ವಿಡಿಯೋ ಮಾಡಿ ಒಂದ್ಸರಿ ಹಾಕಿದ್ದಾರೆ. ಬೇಕಾದರೆ ಚಂದು ಕ್ಯಾತೇಗೌಡ ಅಂತ ಓಪನ್ ಮಾಡಿ ನೋಡಿದ್ರೆ ನೀವು ಪ್ರತಿಯೊಂದು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನೆಲ್ಲ ಗಿಡಗಳಿದ್ದಾವೆ ಅಂಥೇಳಿ. ಅಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ಗಿಡಗಳು ಅಷ್ಟು ಚೆನ್ನಾಗಿದ್ದಾವೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅದನ್ನೆಲ್ಲ ಒಂದು ಶೂಟ್ ಮಾಡ್ಕೊಂಡಿದ್ದಾದಮೇಲೆ ಸೊ ಇನ್ನೇನು ಇವಾಗ ನಾವು ಹೋಗಿರೋದು ಇವತ್ತು ಪ್ರಮೋಷನ್ಗೆ ಅವ್ರ ಮನೆ ಹತ್ರ. ಸೊ ಅವಳು ಜ್ಯುವೆಲರ್ಸ್ದು ಮಾಡ್ತಾ ಇದ್ದಾಳೆ. ಸೊ ನಾನು ಯಾಕೆ ಹೋಗಿದ್ದೆ ಅನ್ನೋದು ನಿಮಗೆ ಮೊದಲೇ ಹೇಳಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ನಾನು ಹೋಗಿರೋ ಉದ್ದೇಶ ಬಂದ್ಬಿಟ್ಟು ಅವಳು ಜ್ಯುವೆಲರ್ಸ್ದು ರೆಂಟಲ್ಗೆ ಕೊಡ್ತಾಳೆ. ಅಂದರೆ ಆರ್ನ ರೆಂಟಲ್ ಜ್ಯುವೆಲರಿ ಅಂಥೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಅದರಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ಗಳೆಲ್ಲ ಇಟ್ಟಿದ್ದಾಳೆ. ಅದನ್ನು ಮದುವೆ ಆಗಿರ್ಬೋದು, ನಿಮ್ಮ ಮನೇಲಿ ಅಥವಾ ಒಂದು ಫಂಕ್ಷನ್ಸ್ ಆಗಿರ್ಬೋದು, ಸೊ ಒಂದು ಗೃಹ ಪ್ರವೇಶ, ನಾಮಕರಣ ಆಗಿರ್ಬೋದು, ಸಣ್ಣ ಪುಟ್ಟ ಫಂಕ್ಷನ್ಸು. ಈಗ ನಾವು ದೊಡ್ಡದೋಗಿ ತೊಗೊಳಕ್ಕಾಗಲ್ಲ.
ತುಂಬ ಕಾಸ್ಟ್ಲಿ ಆಗ್ತವೆ. ಒಂದು ಸರಿ 2 ಸರಿ ಹಾಕ್ಕೊಳ್ಳೋಕ್ಕೆಲ್ಲ ನಾವು ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ಬಾಡಿಗೆಗೆ ನಾವು ಆರಾಮಾಗಿ ತೊಗೋಬೋದು. ಸೊ ನೋಡಿ ಆ ಮನೆ ಮುಂದೆ ಎಷ್ಟು ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗಂತೂ. ತುಂಬ ಚೆನ್ನಾಗಿ ಕಟ್ಸಿದ್ದಾಳೆ ಚಂದು ಮನೆ, ಸಖತ್ ಇಷ್ಟ ಆಯಿತು. ಎಷ್ಟು ಖುಷಿ ಆಯಿತು ಅಂತಂದ್ರೆ ಆ ಮನೆ ನೋಡಿ. ಸೊ ತುಂಬಾ ಥರ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಬಿಡಿ, ಆ ಖುಷಿನ ಹೇಳೋಕ್ಕಾಗಲ್ಲ. ಸೊ ಒಳಗಡೆ ಹೋದ್ರಂತೂ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ನಾನು ಅದನ್ನೆಲ್ಲ ಏನು ಶೂಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನನಗೆ ಚೆನ್ನಾಗಿರೋದ್ರಿಂದ ಈ ರೀತಿ ಶೂಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನೀಟಾಗೆಲ್ಲ ಶೂಟ್ ಮಾಡಿಕೊಂಡೆ. ಸೊ ಒಳಗಡೆ ಹೋದ ತಕ್ಷಣವೇ ಆ ಹಾಲ್ ಇದೆಯಲ್ಲ, ಹಾಲಲ್ಲಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಎಲ್ಲ. ಸೊ ನಿಮಗೆ ತೋರಿಸ್ತೀನಿ ಒಳಗಡೆ ಹೋದ ತಕ್ಷಣ ಯಾವ ಥರ ಇರುತ್ತೆ ಮನೆ ಅಂತ ಹೇಳ್ಬಿಟ್ಟು. ಸೊ ಅವರು ಇಲ್ಲೇ ಮನೇಲೇ ರೆಂಟಿಗೆ ಕೊಡ್ತಾರೆ ಜ್ಯುವೆಲರ್ಸ್ಗಳೆಲ್ಲನ. ಸೊ ನಮ್ಮ ಸುತ್ತಮುತ್ತ ಏನಿದೆಯೋ ಯಲ್ಲಾಪುರ, ತುಮಕೂರು ಮತ್ತು ಶಿರಾ ಗೇಟ್ನವರು ಆಗಿರ್ಬೋದು, ಅಂದ್ರಾಸನಹಳ್ಳಿ ಅಥವಾ ನೆಕ್ಸ್ಟ್ ಇನ್ನು ತುಂಬ ಇದ್ದಾವೆ ಊರುಗಳು, ಕೊರಟಗೆರೆ, ಮಧುಗಿರಿ. ಸೊ ಈ ಥರ ಸುತ್ತಮುತ್ತ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನಂಬರ್ನ ಹಾಕಿರ್ತೀನಿ ಅವ್ರದ್ದು ಇದೇ ವಿಡಿಯೋದಲ್ಲಿ. ಆ ಜ್ಯುವೆಲರ್ಸ್ನ ನೀವು ರೆಂಟ್ಗೆ ಪರ್ಚೇಸ್ ಮಾಡ್ಕೋಬೋದು. ಸೊ ಇವಾಗ ನಾನು ಜ್ಯುವೆಲರ್ಸ್ನ ತೋರಿಸ್ತೀನಿ. ಸೊ ಮನೇನ ನೀವು ಚೆನ್ನಾಗಿ ನೋಡ್ಕೊಬಿಡಿ, ಯಾಕೆಂದರೆ ಸಖತ್ ಇಷ್ಟ ಆಯಿತು ನಿಜವಾಗಿ. ಈ ಮನೆ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಗೊತ್ತಾ. ಲೆಫ್ಟಲ್ಲೆಲ್ಲ ಜಾಗ ನೋಡಿ ಎಷ್ಟೊಂದು ಬಿಟ್ಕೊಂಡಿದ್ದಾರೆ, ಅವರು ಗಾಡಿ ಪಾರ್ಕಿಂಗ್ಗಳಿಗೆ ಬಿಟ್ಕೊಂಡಿರೋದು ಆ ಜಾಗಗಳನ್ನ. ಸೊ ತುಂಬ ಇಷ್ಟ ಆಯಿತು ಬಿಡಿ. ಸೊ ಇವಾಗ ಬನ್ನಿ ಜ್ಯುವೆಲರ್ಸ್ಗೆ ಹೋಗ್ಬೇಡ. ಇನ್ನು ಹೋದ ತಕ್ಷಣವೇ ನಾವು ಫಸ್ಟ್ ಈ ಜ್ಯುವೆಲರ್ನ ಹಾಕ್ಕೊಂಡು ನಾನು ಪ್ರಮೋಟ್ ಮಾಡ್ತಾಯಿದ್ದೀನಿ. ಈ ಜ್ಯುವೆಲರಿ ಬಂದುಬಿಟ್ಟು ಲಕ್ಷ್ಮೀ ಕಾಸಿಂದಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ, ಸಖತ್ ಇಷ್ಟ ಆಯಿತು. ಸೊ ಈ ಥರ ಇದು ನೋಡಿ ಸೊಂಟಕ್ಕೆ ಹಾಕ್ಕೊಂಡಿರೋದು ಅಷ್ಟೇ, ತುಂಬ ಇಷ್ಟ ಆಯಿತು. ನಾನು ಇದನ್ನೆಲ್ಲ ಹಾಕ್ಕೊಂಡು ಯಪ್ಪ ಮದುವೆಗೆ ಹಾಕ್ಕೊಂಡಿದ್ದಿದ್ದೆ ಅಷ್ಟೇ, ತಿರ್ಗಿ ಯಾವತ್ತೂ ಹಾಕಿರಲಿಲ್ಲ ನಾನು. ನನಗೆ ಸಿಕ್ಕಾಪಟ್ಟೆ ಒಂಥರ ಏನೋ ಒಂಥರ ಬೇರೆ ಫೀಲ್ ಕೊಡ್ತು. ಸೊ ಮದುವೆಗೆಲ್ಲ ಇಷ್ಟು ಗ್ರ್ಯಾಂಡವೇನು ಹಾಕ್ಕೊಂಡಿರಲಿಲ್ಲ ಬಿಡಿ, ನಾನು ಸಿಂಪಲ್ಲಾಗಿ ಹಾಕ್ಕೊಂಡಿದ್ದಿದ್ದಷ್ಟೇ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಆ ಲಕ್ಷ್ಮೀ ಕಾಸು. ಸೊ ಬ್ಯೂಟಿಫುಲ್ ಆಗಿದೆ. 1000 ರೂಪೀಸಿಂದ ಇವ್ರ ಹತ್ರ ಶುರುವಾಗುತ್ತೆ. ಆರ್ನ ರೆಂಟಲ್ ಜ್ಯುವೆಲರಿ, ಓಕೆನಾ. ಚಂದು ಕ್ಯಾತೆಗೌಡ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ ಅವ್ರದ್ದು. ಆರ್ನ ರೆಂಟಲ್ ಜ್ಯುವೆಲರಿ ಅಕೌಂಟ್ ಕೂಡ ಇದೆ, ಯೂಟ್ಯೂಬ್ ಕೂಡ ಇದೆ, ಚಂದು ಕ್ಯಾತೆಗೌಡ ಅಂತೇಳಿ. ಸೊ ಇವ್ರ ಹತ್ರ ಏನೆಲ್ಲ ಸಿಗುತ್ತೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದೇ. ಸೊ ಇದು ಸೆಕೆಂಡ್ ಒನ್ ಹಾಕಿರುವಂಥ ಜ್ಯುವೆಲರಿ ಸೆಟ್ ಆಗಿರುತ್ತೆ. ಅವ್ರ ಹತ್ರ ತುಂಬ ಕಲೆಕ್ಷನ್ಸ್ ಇದೆ. ಸೊ ನಾನೆಲ್ಲ ಹಾಕ್ಕೊಂಡು ತೋರ್ಸೋಕ್ಕಾಗಲ್ಲ, ಒಂದು 5-6 ಸೆಟ್ನ ಹಾಕ್ಕೊಂಡು ತೋರಿಸಿದ್ದೀನಿ. ಏನೆಲ್ಲ ಸಿಗುತ್ತೆ ಅವ್ರ ಹತ್ರ ಅನ್ನೋದಾದರೆ ನಾನು ಹೇಳ್ತೀನಿ ನೋಡಿ. ಇವಾಗ ಏಡಿ ಸ್ಟೋನ್ ಆಗಿರ್ಬೋದು, ಅಥವಾ ವಿಕ್ಟೋರಿಯಾ ಜ್ಯುವೆಲರ್ಸ್ ಆಗಿರ್ಬೋದು, ಆ್ಯಂಟಿಕ್ ಜ್ಯುವೆಲರಿ ಆಗಿರ್ಬೋದು, ಲಕ್ಷ್ಮೀ ಕಾಸಿನ ಹಾರಗಳಾಗಿರ್ಬೋದು, ಇವಾಗಿನ ಟ್ರೆಂಡಿಂಗ್ ಜ್ಯುವೆಲರ್ಸ್ಗಳೆಲ್ಲ ಸಿಗ್ತಾವೆ ಅವ್ರ ಹತ್ರ. ಜಡೆ, ಹೂ, ಕುಂದನ್ ಹಾರ ಸೆಟ್ಗಳಾಗಿರ್ಬೋದು, ಇನ್ನೂ ಹೆಚ್ಚಿನ ಕಲೆಕ್ಷನ್ ಅಂತೂ ಖಂಡಿತ ಅವ್ರ ಹತ್ರ ಸಿಗುತ್ತೆ, ಮತ್ತು ರೀಸನಬಲ್ ಪ್ರೈಸು ಕೂಡ ಸಿಗುತ್ತೆ. ಸೊ ಇನ್ನೊಂದು ವಿಷಯ ಗೊತ್ತಾ, ಚಂದು ಕ್ಯಾತೆಗೌಡ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವ್ರದ್ದು ನಾನು ಪ್ರಮೋಟ್ ವಿಡಿಯೋ ಹಾಕಿದ್ದೀನಿ. ಸೊ ಅಲ್ಲಿ ಹೋಗಿ ನೀವು 10 ಜನಕ್ಕೆ ಶೇರ್ ಮಾಡಿದ್ರೆ ಅವರು 299 ಆಫರ್ ಕೂಡ ಕೊಡ್ತಾರಂತೆ. ಅಂದರೆ ಇವಾಗ ಯಾರಾದರೂ ನೀವು ಹೋಗಿ ಬಾಡಿಗೆಗೆ ಅಂದರೆ ರೆಂಟಿಗೆ ಜ್ಯುವೆಲರ್ಸ್ ಬೇಕು ಅಂತ ಕೇಳಿದರೆ ಅವರು ನಿಮಗೆ 299 ಡಿಸ್ಕೌಂಟ್ ಮಾಡಿ ಕೊಡ್ತಾರಂತೆ. ಸೊ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಂದು, ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡ ಅಂತೇಳಿ. ಸೊ ಅಲ್ಲಿ ಹೋಗಿ ನಾನು ಅವ್ರ ವಿಡಿಯೋನ ಹಾಕಿದ್ದೀನಿ, ಅಲ್ಲಿ ನೋಡಿ ನೀವು ನನ್ನ ವಿಡಿಯೋದಲ್ಲಿ 10 ಜನಕ್ಕೆ ಅವ್ರದ್ದು ಶೇರ್ ಮಾಡಬೇಕು, ಓಕೆನಾ. ಆವಾಗ ನಿಮಗೆ ಸಿಗುತ್ತೆ. ಸೊ ನೋಡಿ ಇದು ಜಡೆಗೆ ಹಾಕಿರೋದಾಗಿರ್ಬೋದು, ಸಖತ್ತು ಇಷ್ಟ ಆಯಿತು ನನಗಂತೂ. ಎಲ್ಲ ಕಲೆಕ್ಷನ್ಸು ಪ್ರೀಮಿಯಂ ಕ್ವಾಲಿಟಿ, ಯಾವ ಗೋಲ್ಡು ಬೇಡ ಇದ್ರ ಮುಂದೆ, ಅಷ್ಟು ಲುಕ್ಕ ಕಾಣಿಸ್ತಿತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಿಡಿ ಜ್ಯುವೆಲರಿ ಎಲ್ಲ. ಸೊ ನೆಕ್ಸ್ಟ್ ಹಾಕ್ಕೊತಾ ಇರೋದು ನೋಡಿ, ಅದು ಇನ್ನೂ ಚೆನ್ನಾಗಿದೆ. ಸೊ ಬಾಬಾ ಇದಂತೂ ನಿಜವಾದ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಇನ್ನೊಂದು ವಿಷಯ ಗೊತ್ತಾ, ಇವರು ನಮ್ಮ ಒಂದು ಕರ್ನಾಟಕದಲ್ಲಿ ತಂದಿರೋ ಜ್ಯುವೆಲರ್ಸ್ ಅಲ್ಲ ಇದು. ಅವ್ರು ಹೇಳ್ತಾಯಿದ್ರು ಕರ್ನಾಟಕದಲ್ಲಿ ಅಷ್ಟೊಂದು ಕ್ವಾಲಿಟಿ ಇರೋಲ್ಲ ಸುನಿ ಅಂತ, ಆಂಧ್ರದಲ್ಲಿ ತೊಗೊಂಡು ಬಂದಿರುವಂಥ ಜ್ಯುವೆಲರ್ಸಿ ಆಗಿರುತ್ತಿದ್ದು. ಆಂಧ್ರ ಅಂತಂದರೆ ಆ ಕಡೆ ಹೈದ್ರಾಬಾದ್ ಕಡೆ ತಂದಿದ್ದಾರೆ ಈ ಜ್ಯುವೆಲರಿ ಎಲ್ಲ. ತುಂಬ ಇಷ್ಟ ಆಯಿತು. ಸೊ ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ, ಈ ಜ್ಯುವೆಲರಿ ಬಂದ್ಬಿಟ್ಟು 1000 ರೂಪೀಸ್ ಅಂತೆ ಬಾಡಿಗೆ, ಆರಾಮಾಗಿ ತೊಗೋಬೋದು. ವರ್ತ್ ಅಂತ ಅನ್ನಿಸ್ತು ನನಗೂ ಕೂಡ. ನಾನು ಕೂಡ ಏನಾದ್ರು ಫಂಕ್ಷನ್ ಆದರೆ ಖಂಡಿತ ಇವ್ರ ಹತ್ರ ನಾನು ರೆಂಟ್ಗೆ ತೊಗೊಳ್ತೀನಿ ಜ್ಯುವೆಲರಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೆಕೆಂಡ್ ಒನ್ ಇದು, ಥರ್ಡ್ ಅಂತ ಅನಿಸುತ್ತೆ, ಫೋರ್ ಅಂತ ಅನಿಸುತ್ತೆ. ಸೊ ಇದು ಅಷ್ಟೇ ಸಿಕ್ಕಾಬಟ್ಟೆ ಅಂಬಾನಿ ಹಾಕ್ತಾರೆ ಈ ಥರ ಎಲ್ಲ ಜ್ಯುವೆಲರ್ಸ್ಗಳು. ಸೊ ಅವರೆಲ್ಲ ಪ್ಯೂರ್ ಹಾಕ್ಕೊಳ್ತಾರೆ ಅಷ್ಟೇ. ಸೊ ಇದು ಫ್ಯಾನ್ಸಿ ಆಗಿರುತ್ತೆ ನೋಡಿ. ಅದಾದಮೇಲೆ ಈ ಕಲೆಕ್ಷನ್ ನೋಡಿ ಹೇಗಿದೆ ಅಂಥೇಳಿ, ನಿಜವಾಗೂ ಎಷ್ಟು ಲುಕ್ಕ ಕಾಣಿಸ್ತಿತ್ತು. ನಾನು ಹಾಕ್ಕೊಂಡು ಅದು ಖುಷಿ ನೋಡಿ ನನ್ನ ಮುಖದಲ್ಲಿ ಎಷ್ಟು ಚೆನ್ನಾಗಿದೆ. ಸೊ ತಲೆ ಬಟ್ಟೆ ಆಗಿರ್ಬೋದು,
ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಸ್ವಲ್ಪ ಏರ್ ಚೆನ್ನಾಗಿರೋದ್ರಿಂದ ಏರ್ ಮುಂದಕ್ಕೆ ಹಾಕಿ ಈ ಜ್ಯುವೆಲರ್ಸ್ನ ಹಾಕ್ಕೊಂಡೆ. ಅದು ಇನ್ನೂ ಲುಕ್ಕಾಗಿ ಕಾಣಿಸ್ತಿತ್ತು. ನನಗೆ ಮೊದಲಿಗಿಂತ ಈ ಏರ್ ಮುಂದೆ ಹಾಕ್ಕೊಂಡಿರೋದು ವಿಡಿಯೋ ಮಾಡಿರೋದೇ ನಂಗೆ ಸಖತ್ ಇಷ್ಟ ಆಯಿತು. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಕೈಯಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಜ್ಯುವೆಲರಿ, ಅದು ಸಖತ್ತಾಗಿದೆ. ನಿಜವಾಗೂ ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ನಾನು ನೀವು ವಿಡಿಯೋ ನೋಡಲಿ, ಅವ್ರ ಹತ್ರ ಪರ್ಚೇಸ್ ಮಾಡಲಿ, ರೆಂಟಿಗೆ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ, ತುಂಬ ಚೆನ್ನಾಗಿದ್ದಾವೆ. ನಮ್ಮ ತುಮಕೂರಲ್ಲಿ ಈ ಥರ ಕಲೆಕ್ಷನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಯಾವ ಅಂಗಡಿಲೂ ಸಿಗೋಲ್ಲ, ಯಾವ ಇದರಲ್ಲೂ ಸಿಗೋಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಇವಾಗ ನಾನು ತೋರಿಸಿದ್ನಲ್ಲ, ಅದು ಹಿಂದಿನ ಕಾಲದಲ್ಲಿ ರಾಜರೆಲ್ಲ ಹಾಕ್ಕೊಳ್ತಾ ಇದ್ರಂತೆ. ಸೊ ಅದನ್ನು ತೋರಿಸಿದ್ದು ನೋಡಿ, ಈ ಥರ ಅವು ಇಲ್ಲೆಲ್ಲ ರಾಜದರೆಲ್ಲ ಹಾಕ್ಕೊಳ್ತಾರೆ, ನಾನು ಕೂಡ ನೋಡಿದೆ ಹಿಂದಿನ ಕಾಲದವರೆಲ್ಲ. ಸೊ ನೋಡಿ, ಇದು ಬುಗ್ಡಿ ಥರ ಅದು ಜುಮ್ಕಿ ಮತ್ತು ಸೆಟ್ ಫುಲ್ ಈ ರೀತಿ ಹಿಂಗೆ ಸಿಗಿಸ್ಕೊಳ್ಳೋದು, ಅದು ಕೂಡ ತುಂಬ ಚೆನ್ನಾಗಿದೆ. ಈ ಥರ ಎಲ್ಲ ಸಿಗುತ್ತೆ ಇವ್ರ ಹತ್ರ ಕಲೆಕ್ಷನ್ಸು. ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರಾಗಿದೆ ರೀ. ನಿಜವಾಗೂ ಬೈ ಮಾಡ್ಕೊಳ್ಳಿ, ಅಥವಾ ಬೈ ಇಲ್ಲ, ಆ್ಯಕ್ಚುಲಿ ಅವ್ರು ಸೇಲಿಂಗ್ ಇಟ್ಟಿಲ್ಲ, ಎಲ್ಲ ರೆಂಟ್ಗೆ ಕೊಡ್ತಾ ಇರುವಂಥದ್ದು. ಸೊ ಏನಾದರೂ ಸೇಲಿಗೆ ಬೇಕು ಅಂತಂದರೂ ಕೂಡ ವ್ಯವಸ್ಥೆ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಅದಕ್ಕೆ ನಾನು ಅವ್ರದ್ದು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ, ಆವಾಗ ನಿಮಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಸೊ ಈಗ ನಾನು ಬಾಕ್ಸಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಲ್ಲ, ಅದರಲ್ಲಿ ತುಂಬ ಕಲೆಕ್ಷನ್ಸ್ ಇದೆ. ಲೆಂತ್ ಆಗುತ್ತೆ ವಿಡಿಯೋ ಅಂತೇಳ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಇನ್ನೇನು ಈಗ ನಾವು ಕೆಳಗಡೆ ಇಳಿದ್ಬಿಡ್ತಾ ಇದ್ದೀವಿ. ನಾವು ಮೇಲೆ ಫಸ್ಟ್ ಒಂದು ಇದರಲ್ಲಿ ಇವರೇನೆ ನನಗೆ ವಿಡಿಯೋ ಮಾಡಬೇಡ ಅಂತೇಳಿದರು. ಸೊ ಹಾಗಾಗಿ ಅವಳು ಫ್ರೆಶ್ ಅಪ್ ಆಗಿರಲಿಲ್ಲ, ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಅವಳ ಫೋಟೋಸ್ ಎಲ್ಲ ತೋರಿಸ್ತೀನಿ, ಅವ್ರು ಯಾರಂತ ಮುಖ ನಿಮಗೆ ಗೊತ್ತಾಗುತ್ತೆ. ಸೊ ಚಂದು ಅಂತ ಅವಳ ಹೆಸರು, ಇಲ್ಲೇ ಯಲ್ಲಾಪುರದಲ್ಲಿ ಇರೋದು. ಸೊ ತುಂಬ ಚೆನ್ನಾಗಿರೋ ಜ್ಯುವೆಲರ್ಸ್ನೆಲ್ಲ ಇಟ್ಟಿದ್ದಾರೆ ನೋಡಿ. ಯಾರಿಗಾದರೂ ಬೇಕು ಅಂತಂದರೆ ಖಂಡಿತ ಅವ್ರ ನಂಬರ್ನ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸೊ ಆರಾಮಾಗಿ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಆರಾಮಾಗಿ ಬಾಡಿಗೆಗೆ ತೊಗೋಬೋದು. ಬಾಡಿಗೆಗೆ ಆರಾಮಾಗಿ ತೊಗೋಬೋದಲ್ವಾ, ಏಕೆಂದರೆ ಇವಾಗ ನಾವು ಹೋಗಿ ಸ್ವಂತ ಬಂಡವಾಳ ಹಾಕಿ ಅಷ್ಟೊಂದು ಜ್ಯುವೆಲರಿ ತಂದರೆ ಸುಮ್ಮನೆ ವೇಸ್ಟ್, ಅದೆಲ್ಲ ಗೋಲ್ಡೆಲ್ಲ ಏನಲ್ವಲ್ಲ. ಸೊ ಹಾಗಾಗಿ ನೋಡಿ, ಅವಳೇನೆ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇವಳೇನೆ. ಇವೆಲ್ಲ ಅವಳ ಮಕ್ಕಳು, ಅವ್ರ ಹಸ್ಬೆಂಡು ಎಲ್ಲ ಫೋಟೋಸು. ಸೊ ನನ್ನ ಜೊತೆ ತುಳಸಿ ಕೂಡ ಬಂದಿದ್ಲು, ನನ್ನ ಫ್ರೆಂಡ್ ಇನ್ನೊಬ್ಳು ತುಳಸಿ ಅಂತ ನಿಮಗೆ ಗೊತ್ತಿರ್ಬೋದು, ಅವಳೇ ಇದನ್ನೆಲ್ಲ ವಿಡಿಯೋ ಮಾಡಿಕೊಟ್ಲು. ಸೊ ಅವಳ ಮನೆಯೂ ಇಲ್ಲೇ ಹತ್ರದಲ್ಲೇ ಇರೋದ್ರಿಂದ ಬಾಮಿ ಹೋಗೋಣ ಅಂತ ಅಂದಿದ್ದಕ್ಕೆ ಬಂದಳು. ಎಲ್ಲರೂ ಹೋಗಿ ವಿಡಿಯೋ ಶೂಟ್ ಮಾಡಿಕೊಂಡು ಈಗ ಕಾಫಿ ಮಾಡ್ತೀನಿ ಅಂತೇಳಿ, ಕೂತ್ಕೊಳ್ಳಿ ಕಾಫಿ ಮಾಡ್ತೀನಿ ಅಂತ ಕಾಫಿ ಮಾಡ್ತಿದ್ದಾಳೆ ನೋಡಿ. ಅವ್ರ ಮನೆ ಇದು. ನಾನು ಮೊದಲೇ ಅವ್ರ ಮನೆ ಒಳಗಳು ತೋರ್ಸೋಕ್ಕಾಗಲಿಲ್ಲ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಬಿಡಿ, ಮನೆ ಮಾತ್ರ ಸಖತ್ ಇಷ್ಟ ಆಯಿತು. ಇನ್ನೇನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ಲಾಗ್ ಜೊತೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.